ಹಾಯ್ ಫ್ರೆಂಡ್ಸ್, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ನಿಮಗೆ ಯಾವುದೇ ಥರ ಅಮೌಂಟ್ ಕಟ್ಟಾಗಲ್ಲ, ಫ್ರೀ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಬನ್ನಿ ಇವಾಗ ಕತೆ ಶುರು ಮಾಡೋಣ. ಮೇಡಮ್, ಈ ನಾರಿಗೊಂದು ಸೀರೆ. ಈ ಸ್ಪರ್ಧೆಯಲ್ಲಿ ನಾವು ಒಬ್ಬೊಬ್ಬರಿಗೆ ಒಂದೊಂದು ಕೆಜಿ ಹಸಿಮೆಣಸಿನ್ಕಾಯಿ ಕೊಡ್ತೀವಿ. ಅವರು ಸ್ಪರ್ಧೆ ಸ್ಟಾರ್ಟ್ ಆದ ತಕ್ಷಣ ಯಾರು ಕಡಿಮೆ ಅವಧಿಯಲ್ಲಿ ಜಾಸ್ತಿ ಹಸಿಮೆಣಸಿನ್ಕಾಯಿ ತಿಂತಾರೋ ಅವ್ರಿಗೆ ಮೊದಲನೇ ಬಹುಮಾನ, ಸೆಕೆಂಡ್ನೇ ಬಹುಮಾನ, ಮೂರನೇ ಬಹುಮಾನ ಅಂತ ನಾವು ಡಿಸೈಡ್ ಮಾಡ್ತೀವಿ. ಎಲ್ಲ ಗಂಡಂದಿರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಿಮ್ಗೆ ಇಷ್ಟವಾದಂತಹ ಸೀರೆನ ಗೆದ್ದು ನಿಮ್ಮ ಹೆಂಡತಿಗೆ ಬಹುಮಾನವಾಗಿ ಕೊಡಿ. ಅಯ್ಯೋ, 1 ಕೆಜಿಗೆ 2 ಕೆಜಿ ಬೇಕಾದ್ರೂ ಕೊಡಿ. ಅದನ್ನ ನಾವು ತಿನ್ಬೇಕಾಗಿತ್ತು, ನಮ್ಮ ಗಂಡಿಂದ್ರು ತಾನೇ ತಿನ್ನೋದು. ನೀವು ಸ್ಪರ್ಧೆ ಸ್ಟಾರ್ಟ್ ಮಾಡಿ ಬರ್ಕೊಳ್ಳಿ ಇವ್ರ ಹೆಸರನ್ನೆಲ್ಲ ನೀವು. ಏ ಶಾಂತ, ಏನ್ ಹುಡುಗಾಟ ಆಡ್ತಿದ್ಯಾ? ನಾನು ಈ ಸ್ಪರ್ಧೆಗೆ ಹೋಗಲ್ಲಪ್ಪ. ನಾನು ಹೋಗಲ್ಲ. ಯಾಕ್ರಿ, ಯಾಕೆ ಹೋಗಲ್ಲ ಅಂತೀರಾ? ಹೋಗ್ಲೇಬೇಕು ನೀವು. ಹಸಿಮೆಣಸಿನ್ಕಾಯಿ ತಿನ್ಲೇಬೇಕು. ನೀವು ಮಾಡಿರೋ ತಪ್ಪಿಗೆ ಆ ಸೀರೆ ಗೆದ್ಕೊಂಡ್ ಕೊಡ್ಲೇಬೇಕು. ನಂಗೆ ಮೈಸೂರು ಸಿಲ್ಕ್ ಸೀರೆನೇ ಬೇಕು. ಫಸ್ಟ್ ಪ್ರೈಜ್ ತಗೋಬೇಕು ನೀವು. ಲೇ ಶಾಂತ, ಏನೇ ಮಾತಾಡ್ತಿದೀಯ ನೀನು? ಅವ್ನು ತಿನ್ನು ಅಂತ ಇರೋದು ಗುಲಾಬ್ ಜಾಮೂನ್ ಎಲ್ಲ ಹಸಿಮೆಣಸಿನ್ಕಾಯಿ. ಯಾಕೆ ಗೌಡ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ನೀವೆಲ್ಲ ಸೇರ್ಕೊಂಡು ಕಾಂತನ್ಗೆ ದುಡ್ಡು ಕೊಟ್ಟಲ್ಲ, ಅವಾಗ ನೆನಪಿರ್ಬೇಕಿತ್ತು ಇದೆಲ್ಲ. ಅದೆಲ್ಲ ನಮಗೆ ಗೊತ್ತಿಲ್ಲ. ಕಾಂತನ್ ನೀವು ದುಡ್ಡು ಕೊಟ್ಟಿರೋ ವಿಚಾರ ನಾವು ಬಿಡಬೇಕು ಅಂದ್ರೆ ನೀವೆಲ್ಲ ಹಸಿಮೆಣಸಿನ್ಕಾಯಿ ತಿನ್ಬಿಟ್ಟು ನಮಗೆ ಸೀರೆ ಗೆದ್ಕೊಂಡ್ ಕೊಡ್ಲೇಬೇಕು. ಮಾವಯ್ಯ, ಯಾಕೆ ಇದ್ರ ಗೊತ್ತಿರ ಪಾರ್ಟಿಸಿಪೇಟ್ ಮಾಡಿ. ಇದೊಂಥರ ಡಿಫ್ರೆಂಟ್ ಆಗಿದೆ ಕಾಂಪಿಟೇಷನ್. ಐ ಲೈಕ್ ಇಟ್ ಸೋ ಮಚ್. ಮಗ್ಲೇ, ಹುಡುಗಾಟ ಆಡ್ತಿದೀಯಾ? ಒಂದೊಂದು ಕೆಜಿ ಹಸಿಮೆಣಸಿನ್ಕಾಯಿ ತಿನ್ಬಿಟ್ರೆ ಕೆಳಗೆ ಮೇಲೆ ಎಲ್ಲ ಉರಿ ಹತ್ಕೊತಿದೆ ಕಣವ. ಉರಿಲಿ ಬಿಡ್ರಿ, ನೀವೆಲ್ಲರೂ ಕಾಂತನಿಗೆ ದುಡ್ಡು ಕೊಟ್ಟಿರಲಾಗ ನಮಗೂ ಹಂಗೆ ಉರಿತಾಯ್ತು. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀವು ಕಾಂಪಿಟೇಷನ್ ಹೋಗ್ಲೇಬೇಕು, ಸೀರೆ ಗೆದ್ಕೊಂಬಂದು ನಂಗೆ ಕೊಡ್ಲೇಬೇಕು. ಅದೇ ಮತ್ತೆ ಸರಿಯಾಗಿ ಹೇಳಿದ್ರಿ ಬೀಗ್ರೆ ನೀವು. ಲೇ ಗೌರಿ, ನೀನಾರು ಅರ್ಥ ಮಾಡ್ಕೊಳ್ಳಿ. ತಲೆಲೇನೋ ಒಂದ್ 7-8 ಕೂದ್ಲೇವೆ ಅಷ್ಟು ಉದ್ರೋಯ್ತವ ಅಷ್ಟೇ. 1 ಕೆಜಿ ಹಸಿಮೆಣಸಿನ್ಕಾಯಿ ತಿನ್ಬಿಟ್ರೆ ನಾನು. ರೀ, ಇವಾಗ ಹೋಗಿ ನೀವು ಸೀರೆ ಗೆದ್ಕೊಂಡ್ ಕೊಡ್ಲಿಲ್ಲ ನಂಗೆ ಅಂದ್ರೆ ನಿಮ್ ತಲೆಲಿರೋ ಕೂದಲ ನಾನೇ ಕಿತ್ತಾಕ್ಬಿಡ್ತೀನಿ. ಐ ಲೈಕ್ ಇಟ್ ಸೋ ಮಚ್. ಮಗ್ಲೇ, ನಾನ್ ನೋಡಿದ್ರೆ ಇಂಥ ಪರಿಸ್ಥಿತಿ ಸಿಕ್ಕಾಕೊಂಡಿದೀನಿ. ನಿನ್ ಖುಷಿಯಾಗಿದೆಯಲ್ಲ? ಅಪ್ಪ ಅಮ್ಮ ಯಾವಾಗಲೂ ನಿಮ್ಗೆ ಬೈತಾ ಇರ್ತಾಳೆ ನನ್ನ ಮೇಲೆ ಪ್ರೀತಿ ಇಲ್ಲ ಪ್ರೀತಿ ಇಲ್ಲ ಅಂತ. ಇದೊಂದು ಅವಕಾಶ ಬಿಡಬೇಡಿ. ಹಸಿಮೆಣಸಿನ್ಕಾಯಿ ತಿಂತಾ ಇರಿ, ಸೀರೆ ಗೆದ್ಕೊಂಡ್ ಕೊಡ್ತಾ ಇರಿ. ಲೇ ಮಾಲ, ಇವತ್ತು ನೋಡು ಕರೆಕ್ಟ್ ಮಾತಾಡಿದ್ದು ನೀನು. ಮೆಚ್ಚಿದೆ ಕಣೆ ನಿನ್ನ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಅತ್ತೆ, ಮತ್ತೆ ನಿಮ್ಗೆ ಇನ್ನೊಂದು ಕೇಳಬೇಕು ನಾನು. ಏನು ಅತ್ತೆ? ಈ ಕಾಂಪಿಟೇಷನ್ಗೆ ನಿಮ್ಮ ಮಗ ಕಾರ್ತಿಕ್ ಅವ್ರನ್ನ ಒಪ್ಪಿಸ್ಕೊಂಡು ಕರ್ಕೊ ಬರ್ಲಾ? ಅವರು ಪಾರ್ಟಿಸಿಪೇಟ್ ಮಾಡ್ಲಿ. ಗೆದ್ರೆ ನನಗೂ ಒಂದು ಸೀರೆ ಸಿಗುತ್ತೆ. ನನ್ನ ಸೊಸೆ ಹೇಳೋದು ಸರಿ ಇದೆ. ನನ್ನ ಗಂಡ ನನ್ನ ಮಗ ಇಬ್ರೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ಬಿಟ್ಟು 2 ಸೀರೆ ಗೆದ್ರೆ ನಮ್ಮ ಮನೆಗೆ 2 ಸೀರೆ ಬರ್ತವೆ. ಕರ್ಕೋಬೋಗು ಅಂತ ಹೇಳ್ತೀನಿ ನನ್ನ ಸೊಸೆಗೆ. ನೀನ್ ಹೇಳೋದು ಸರಿ ಇದೆ ಮಲ. ಹೋಗು, ನಿನ್ ಗಂಡನ್ನ ಈ ತರ ಸ್ಪರ್ಧೆ ಇದೆ ಬನ್ನಿ ಅಂತ ಕರ್ಕೊಂಡ್ ಬಾ. ಅತ್ತೆ, ಏನೇ ಅತ್ತೆ, ನಿಮ್ ಚಿಕ್ಕ ಮಗ ಕೃಷ್ಣನ್ನು ಕರ್ಕೊ ಬಂದ್ಬಿಡ್ತೀನಿ. ನಮ್ಮ ಮನೆಯವರೇ 3 ಜನ ಪಾರ್ಟಿಸಿಪೇಟ್ ಮಾಡ್ಬಿಟ್ರೆ ನಮ್ಮ ಮನೆಗೆ 3 ಸೀರೆ ಬಂದ್ಬಿಡ್ತವೆ. ಪರವಾಗಿಲ್ಲ ಕಣೆ ಮಾಲ, ನಿನ್ ಮನ್ ತಲೆ ಒಳಗಡೆ ಯಾವಾಗ ಈ ತರ ಒಳ್ಳೊಳ್ಳೆ ಐಡಿಯಾಗಳು ಬರ್ತವೆ. ನೀನ್ ಹೇಳೋದು ಸರಿ ಇದೆ. ಹೋಗಿ ಕರ್ಕೊ ಬಂದ್ಬಿಡು ಹೋಗು. ಈ ಅತ್ತೆ ಸೊಸೆ ಇಬ್ರು ಅದೇನ್ ಮಾತಾಡ್ಕತಾರೆ ಗುಸು ಗುಸು ಅಂತ. ಅತ್ತೆ, ಆ ಕಂಪ್ನಿಯವ್ರಿಗೊಂದ್ಸಲ ಕೇಳ್ಬಿಡ್ತೀನಿ ರೀ. ಇದು ಮದುವೆ ಆಗಿರೋರು ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೇಕಾ, ಇಲ್ಲ ನಮ್ಮ ಮೈದನು ಮಾಡ್ಬೋದಾ ಅಂತ ಕೇಳ್ತೀನಿ. ಹ್ಞೂ ಕೇಳು ಕೇಳು. ಅಣ್ಣವ್ರೆ, ಈ ಸ್ಪರ್ಧೆಯಲ್ಲಿ ಮದುವೆ ಆಗಿರೋರು ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೇಕಾ, ಇಲ್ಲ ಮದುವೆ ಆಗಿಲ್ಲದವರು ಮಾಡ್ಬೋದಾ? ಇಲ್ಲ ಮೇಡಮ್, ಮದ್ವೆ ಆಗಿಲ್ದಿರೋರು ಪಾರ್ಟಿಸಿಪೇಟ್ ಮಾಡಂಗಿಲ್ಲ. ಮದ್ವೆ ಆಗಿರೋರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಿರೋ ಸೀರೆನ ಅವ್ರ ಹೆಂಡ್ತಿರ್ ಕೊಡ್ಬೇಕು. ಓ ಹೌದಾ, ಸರಿ ಸರಿ. ಹಂಗಂದ್ರೆ ನಮ್ಮ ಮನೇಲಿ ನಮ್ಮ ಮಾವಯ್ಯನವರು ಪಾರ್ಟಿಸಿಪೇಟ್ ಮಾಡ್ತಾರೆ, ಮತ್ತೆ ನನ್ನ ಗಂಡ ಇದ್ದಾರೆ, ಅವ್ರನ್ನ ಕರ್ಕೊಬತ್ತೀನಿ. ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ರ ಹೆಸರನ್ನು ಬರ್ಕೋಬೇಡಿ. ಓಕೆ ಮೇಡಮ್. ಈ ಶಾಂತಕನ್ ಸೊಸೆ ಸಾಮಾನ್ಯದವಳಲ್ಲ. ಗಂಡನ್ನ ಮಾವನ್ನ ಮೈದನ್ನ ಎಲ್ಲಾನು ಕೂರ್ಸ್ಬಿಟ್ಟು ಎಲ್ಲ ಸೀರೆಯನ್ನು ತಾನೇ ಗೆದ್ಕೊಬಿಡವ ಅಂತ. ಬಾಳ ಇದ್ದಾಳೆ ಮಳ್ಳಿ. ಶಾಂತ, ನನ್ ಮಾತು ಕೇಳು ಶಾಂತ. ನಿಂಗೆ ಸೀರೆ ತಾನೇ ಬೇಕು, ನಾನು ಸಿಟಿ ಕರ್ಕೊಂಡೋಗಿ ಕೊಡಿಸ್ತೀನಿ. ಈ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸುವಂತ ಹಿಂಸೆ ಕೊಡ್ಬೇಡ ಶಾಂತ. ರೀ, ಸಿಟಿಗೆ ಹೋದ್ರೆ 1000 ಸೀರೆಗಳು ಸಿಗ್ತೇವೆ, ಅದು ನನಗೂ ಗೊತ್ತು. ಆದ್ರೆ ಈ ತರ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗಂಡ ಎಂತಿಗೆ ಸೀರೆ ಗೆದ್ಕೊಡ್ರೆ ಆ ಸೀರೆ ಬೆಲೆನೇ ಬೇರೆ ಕಣ್ರಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀವು ಸ್ಪರ್ಧೆಯಲ್ಲಿ ಭಾಗವಹಿಸ್ಬಿಟ್ಟು ನಂಗೆ ಸೀರೆ ಗೆದ್ಕೊಡ್ಲೇಬೇಕು ಇವತ್ತು. ಗೌಡ್ರೆ, ನಮ್ ಕತೆ ಮುಗೀತು. ಮಗಳೇ, ಹೋಗು, ಮತ್ತೆ ಅಳಿಂದನು ಕರ್ಕ ಬಂದ್ಬಿಡು. ಸರಿ ಅಮ್ಮ, ಕರ್ಕೊಂಡ್ಬರ್ತೀನಿ. ಅತ್ತೆ, ನಿಮ್ಮ ಮಗ ರೂಮಲ್ಲಿ ರೆಡಿ ಆಗ್ತಾ ಇದ್ರು, ನಾನು ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಹೋಗು, ಕರ್ಕೊಂಡ್ ಬಾ. ರೀ ಏನು ಮಾಲ? ರೀ ಏನು? ರೀ, ನಾನೇನೋ ಕೇಳ್ತೀನಿ, ಮಾಡ್ತೀರಾ? ಅದೇನು ಅಂತ ಹೇಳು. ನನ್ನ ಕೈಲಿ ಆದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ.
ರೀ ಅದು ನಿಮ್ಮ ಕೈಲಿ ಆಗುತ್ತೆ. ನೀವು ಮಾಡ್ತೀನಿ ಅಂತ ನಂಗೆ ಪ್ರಾಮಿಸ್ ಮಾಡಿದ್ರೆ ನಾನು ಹೇಳ್ತೀನಿ. ಮಲ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನನ್ನ ಕಲಾದ್ರೆ ನಾನು ಖಂಡಿತ ಮಾಡ್ತೀನಿ. ಅದು ಏನು ಹೇಳು, ನಂಗೆ ಸ್ವಲ್ಪ ಕೆಲಸ ಇದೆ, ಆಚೆ ಹೋಗ್ಬೇಕು. ರೀ ಆಚೆ ಕಡೆ ಯಾರೋ ಕಂಪ್ನಿಯವ್ರು ಬಂದು ನಾರಿಗೊಂದು ಸೀರೆ ಅಂತ ಒಂದು ಸ್ಪರ್ಧೆ ಏರ್ಪಡಿಸೋರಂತೆ. ಅದರಲ್ಲಿ ಗಂಡಿಂದ್ರು ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಎಂಟರಿಗೆ ಸೀರೆ ಗೆದ್ಕೊಡೋ ಸ್ಪರ್ಧೆ. ನೀವು ಭಾಗವಹಿಸ್ಬಿಟ್ಟು ನನಗೂ ಸೀರೆ ಗೆದ್ಕೊಡ್ರಿ. ಮೈಸೂರು ಸಿಲ್ಕ್ ಸೀರೆ, ರೇಷ್ಮೆ ಸೀರೆ, ಫ್ಯಾನ್ಸಿ ಸೀರೆ ಎಲ್ಲ ಇಟ್ಟವ್ರೆ ಕಣ್ರಿ. ಪ್ಲೀಸ್. ಓ ಹೌದಾ ಮಲ, ಕೇಳೋಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ. ನಾನು ಖಂಡಿತ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಫಸ್ಟ್ ಪ್ರೈಸ್ ಗೆದ್ಬಿಟ್ಟು ನಿಮಗೆ ಸೀರೆ ಗಿಫ್ಟ್ ಮಾಡ್ತೀನಿ. ಖುಷಿನಾ? ಆನಂದ ಪರಮಾನಂದ ಪರಮಾನಂದ ಅಲ್ಲಿಗೆ ಸೂಚೆ ರೀ ಐ ಲವ್ ಯು. ಐ ಲವ್ ಯು ಟೂ ಮಲ. ಸರಿ ಮಲ, ಅದು ಯಾವ ಥರ ಸ್ಪರ್ಧೆ ಅಂತ ನೀನು ಹೇಳಲೇ ಇಲ್ಲ ನನಗೆ. ರೀ ಅದು ತುಂಬಾ ಸಿಂಪಲ್. ಅವರು 1 kg ಹಸಿಮೆಣಸಿನಕಾಯಿ ಕೊಡ್ತಾರಂತೆ. ಯಾರು ಕಡಿಮೆ ಟೈಮಲ್ಲಿ ಜಾಸ್ತಿ ಹಸಿಮೆಣಸಿನಕಾಯಿ ತಿಂತಾರೋ ಅವ್ರಿಗೆ ಫಸ್ಟ್ ಪ್ರೈಸು. ನನ್ನ ಗಂಡ ತಿಂತಾರೆ, ಗೆಲ್ತಾರೆ ಅಂತ ಮಾತು ಕೊಟ್ಬಿಟ್ಟು ಬಂದಿದ್ದೀನಿ ಕಣ್ರಿ. ಬನ್ನಿ, ನಿಮ್ಮ ಹೆಸರು ಬರ್ಸವ. ಏನು 1 kg ಹಸಿಮೆಣಸಿನ್ಕಾಯಿ ತಿನ್ಬೇಕಾ? ಹೌದು ಕಣ್ರಿ, ಬರೀ 1 kg ತಿನ್ಬೇಕು. ಪ್ಲೀಸ್ ರೀ ಒಪ್ಕೊಳ್ರಿ. ನಾನು ಹೊರಗಡೆ ಮಾತು ಕೊಟ್ಬಿಟ್ಟು ಬಂದಿದ್ದೀನಿ. ಪ್ಲೀಸ್. ಮಲ ಹುಡುಗಾಟ ಆಡ್ತಿದ್ಯಾ? ಚಿತ್ರಾನ್ನದಲ್ಲಿ 1 ಹಸಿಮೆಣಸಿನ್ಕಾಯಿ ಪೀಸ್ ಸಿಕ್ಕಿದ್ರೆ ತಿನ್ನಕ್ಕಾಗಲ್ಲ, ಅಂತದ್ರಲ್ಲಿ 1 kg ತಿನ್ನಕ್ಕಾಗತ್ತಾ? ಎಲ್ತ್ ಏನಾಗಬೇಕು? ನಾನು ಮಾತ್ರ ಇದಕ್ಕೆಲ್ಲ ಬರಲ್ಲಪ್ಪ. ಹೋಗು ನೀನು, ಬರೀ ಹುಡುಗಾಟನೇ ಐತಿ ಉಳ್ದು. ಏನ್ರಿ ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಸೀರೆ ಗೆದ್ಕೊಡ್ತೀನಿ ಅಂತ ಇವಾಗ ತಾನೇ ಮಾತು ಕೊಟ್ಟಿದ್ದೀರಾ. ಅದೆಲ್ಲ ನನಗೆ ಗೊತ್ತಿಲ್ಲ. ಮಾವಯ್ಯ, ನಮ್ಮ ಅಪ್ಪಯ್ಯ, ಶಂಕರಣ್ಣ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾವ್ರೆ. ಅವ್ರಂತಾರೆ ಮಾಡ್ತಾರೆ ಅಂದ್ಮೇಲೆ ನೀವೇನ್ರಿ ಇಷ್ಟು ಎದುರ್ಕೊತಾ ಇದ್ದೀರಾ? ಬನ್ನಿ ಸುಮ್ಮನೆ. ಏನು, ನಮ್ಮಪ್ಪ ನಿಮ್ಮಪ್ಪ ಶಂಕರಣ್ಣ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾವ್ರಾ? ಹೌದು, ಅವರೆಲ್ಲ ಹೆಸರನ್ನು ಬರ್ಸಾಯ್ತು. ಸುಮ್ಮನೆ ಬನ್ನಿ ನನ್ನ ಜೊತೆ. ಅಯ್ಯೋ ಮಾಲ, ನನ್ನ ಕೈ ಬಿಡೋರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಪಾರ್ಟಿಸಿಪೇಟ್ ಮಾಡಲ್ಲ. ನೀವು ಮಾಡಲ್ಲ ಅಂದ್ರೆ ಬಿಡೋರು ಯಾರ್ರಿ? ಆಲ್ರೆಡಿ ನಿಮ್ಮ ಹೆಸರು ಬರ್ಸ್ಬಿಟ್ಟು ಬಂದಿದ್ದೀನಿ. ಬನ್ನಿ ಹೋಗವ. ಅಯ್ಯೋ ದೇವ್ರೇ. ಅತ್ತೆ, ನಿಮ್ಮ ಮಗನ್ ಕರ್ಕೊಂಡೆ ಹೆಸರು ಬರ್ಸ್ಬಿಡ್ಲಾ? ಬರ್ಸ್ಬಿಡು ಮಾಲ. ಇಲ್ಲಿದ್ದವ್ರ ಹೆಸರೆಲ್ಲ ಬರ್ಕೊಂಡಿದ್ದಾರೆ. ಕಾರ್ತಿ ಹೆಸರು ಬರ್ಕೊಂಡಿಲ್ಲ. ಬರ್ಸ್ಬಿಡು ನೀನು. ಅಪ್ಪ ಏನಿದೆಲ್ಲ ಹುಡುಗಾಟನ? ಹಸಿಮೆಣಸಿಗೆ ತಿನ್ನಕ್ಕಾಗತ್ತಾ? ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂದ್ಲು ಮಾಲ. ಏನೋ ಮಾಡಲು ಹೋಗಿ ಏನೋ ಮಾಡಿದೆ ನಾನು, ಮೂಕನಾದೆ, ಈಗ ಮೂಕನಾದೆ. ಕಾರ್ತಿ ನಡೀತಿರೋದು ಸೀರೆ ಮ್ಯಾಟ್ರು ಕಣೋ. ಈ ಹೆಂಗಸರುಗಳು ಏನ್ ಬೇಕಾದ್ರೂ ಬಿಟ್ಬಿಡ್ತಾರೆ, ಆದ್ರೆ ಸೀರೆ ಮಾತ್ರ ಬಿಡಲ್ಲ. ಇವಾಗ ಒಂದ್ ಸೀರೆಗೋಸ್ಕರ ಗಂಡಿಂದನೇ ಪಣಿಕಿಟ್ಬಿಟ್ಟವ್ರೆ ಗೊತ್ತಾ? ಏನೋ ಒಂದ್ ಆಗತ್ತೆ, ಹೆಸರು ಕೊಡಪ್ಪ ನೀನು. ಅಣ್ಣವ್ರೆ, ಇವರು ನನ್ನ ಗಂಡ ಕಾರ್ತಿಕ ಅಂತ. ಅವ್ರ ಹೆಸರನ್ನು ಬರ್ಕೊಬಿಡಿ. ಸರಿ ಮೇಡಮ್. ಏನಪ್ಪ ಈ ಸ್ಪರ್ಧೆನ ಎಲ್ಲಿ ಮತ್ತೆ ಎಷ್ಟೊತ್ತಿಗೆ ಇಡ್ತಾ ಇದ್ದೀರಾ? ಮೇಡಮ್, ಇಲ್ಲೇ ನಿಮ್ಮೂರ್ ಸರ್ಕಾರಿ ಶಾಲೆ ಹತ್ರ ಮುಂದೆ ಖಾಲಿ ಜಾಗ ಇದೆಯಲ್ಲ, ಅಲ್ಲೆಲ್ಲ ರೆಡಿ ಮಾಡ್ಕೊಂಡಿದೀವಿ. ಈಗ ಯಾರ್ಯಾರು ಹೆಸರು ಕೊಟ್ಟಿದ್ದೀರ ಅವರೆಲ್ಲ ಬಂದ್ಬಿಟ್ರೆ ಸಂಜೆ 4 ಗಂಟೆಗೆ ಶುರು ಆಗ್ಬಿಡುತ್ತೆ ಸ್ಪರ್ಧೆ. ಓ ಹೌದಾ? ಸರಿ ಸರಿ, ನೀವೆಲ್ಲ ರೆಡಿ ಮಾಡ್ಕೊಳ್ಳಿ. ನಾವು ನಮ್ಮ ಗಂಡಿನ ಕರ್ಕೊಂಡು ಬಂದ್ಬಿಡ್ತೀವಿ. ಸರಿ ಮೇಡಮ್, ಹಂಗೆ ಮಾಡಿ. ಶಾಂತಕ, ಲಕ್ಷ್ಮಿಗೆ, ಜಾನಕಿಗೆ, ಪಾರಿಗೆ ಎಲ್ಲರಿಗೂ ಹೇಳ್ಬಿಟ್ಟು ಬರ್ತೀನಿ ನಾನು. ಹೌದು ಗೌರಿ, ಅವ್ರಿಗೆ ಹೇಳ್ಬೇಕು. ನೀನು ಹೇಳ್ಬಿಟ್ಟು ಹಂಗೆ ಶಂಕರನ್ ಕರ್ಕೊಂಡು ಬಂದ್ಬಿಡು. ನಾವು ಈ ಕಡೆಯಿಂದ ನಮ್ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದ್ಬಿಡ್ತೀವಿ. ಸರಿ ಶಾಂತಕ, ನಡೀರಿ ಹೋಗೋಣ. ಗೌರಿ, ಇನ್ನೊಂದ್ಸಲ ಯೋಚನೆ ಮಾಡು, ನಾನು ಬರ್ಲೇಬೇಕಾ? 100 ಸಲ ಯೋಚನೆ ಮಾಡಿದ್ರು ಅಷ್ಟೇನೆ. ನೀವಂತೂ ದುಡ್ಡು ಕೊಟ್ಬಿಟ್ಟು ಮೈಸೂರು ಸಿಲ್ಕ್ ಸೀರೆ ಕೊಡ್ಸಕ್ಕಾಗಲ್ಲ. ಬಂದಿರೋ ಅವಕಾಶನ ಯಾಕ್ರಿ ಬಿಡ್ತೀರಾ? ಹೆಚ್ಚಾಗಿ ಮೆಣಸಿನಕಾಯಿ ತಿನ್ಬಿಟ್ಟು ನೀವೇ ಫಸ್ಟ್ ಪ್ರೈಸ್ ಗೆದ್ಬಿಟ್ಟು ಮೈಸೂರು ಸಿಲ್ಕ್ ಸೀರೆ ಗಿಫ್ಟ್ ಕೊಡಿ ನನಗೆ. ನಡೀರಿ ಹೋಗೋಣ. ಇವಳೇನೋ ಸ್ಪರ್ಧೆಲ್ ಗೆದ್ರೆ ಮೈಸೂರು ಸಿಲ್ಕ್ ಸೀರೆ ಉಟ್ಕೋತಾಳೆ. ನಾನು ಅಷ್ಟು ಮೆಣಸಿನ್ಕಾಯಿ ತಿಂದ್ಬಿಟ್ಟು ಮೈಸೂರು KR ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗದೆ. ಅಣ್ಣ, ನೀವು ಕಾಂಪಿಟೇಷನ್ ಅಲ್ಲಿ ಬುರ್ಕಾಗೆ ಇಟ್ಟಿದ್ರೆ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ನೀವು ಬರೀ ಸೀರೆಗೆ ಇಟ್ಟಿದ್ದೀರಾ? ಇಲ್ಲ ಮೇಡಮ್, ಬುರ್ಕಾ ಇಟ್ಟಿಲ್ಲ, ಬರೀ ಸೀರೆ ಇಟ್ಟಿರೋದು ನಾವು ಕಾಂಪಿಟೇಷನ್ ಅಲ್ಲಿ. ಏನ್ ನೋಡ್ರಿ ಇದು ಕಾಂಪಿಟೇಷನ್? ಸೀರೆ ಗೆದ್ಕೊಡಕ್ಕೆ ಮೆಣಸಿನ್ಕಾಯಿ ತಿನ್ಬೇಕಂತಲ್ಲ? ಅಯ್ಯೋ ಹೌದು ಕಣೋ ಪರಮೇಶ್, ನನ್ನ ಹೆಂಡತಿಗೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಇದೇನು ನಿನ್ನ ಹೆಂಡತಿ ನಿನ್ನ ಹೆಸರು ಬರ್ಸಿಲ್ಲ ಅನ್ಸುತ್ತೆ. ಇಲ್ಲ ಗೌಡ್ರೆ, ಬರ್ಸಿಲ್ಲ. ಅದಕ್ಕೆ ನಾನು ಏನು ಕೇಳಿಲ್ಲ. ಸ್ಪರ್ಧೆ ಹೆಂಗ್ ನಡೆಯುತ್ತೆ ನೋಡ್ಕೊಂಡು ಬರೋಣ ಬನ್ನಿ ಅಂದ್ಲು. ಅದಕ್ಕೆ ಸುಮ್ಮನೆ ಅವಳ ಜೊತೆ ಬಂದಿದ್ದೀನಿ. ಹೌದಾ? ನಂಗೆ ನಂಬಕ್ಕೆ ಆಗ್ತಿಲ್ವಲ್ಲ. ಪಾರಕ್ಕವ್ರು ಹಂಗೆ ಬಿಡಲ್ವಲ್ಲ ನಿನ್ನ? ಅಯ್ಯೋ ಬಿಡಿ ಗೌಡ್ರೆ, ಅವಳಿಗೆ ನೆನಪು ಮಾಡೋದು ಬೇಡ. ಇವಾಗ ನಾವು ನೋಡಕ್ ಬಂದಿದ್ದೀವಿ ಅಷ್ಟೇ. ಸರಿ, ಇವಾಗ ಕಾಂಪಿಟೇಷನ್ ಶುರು ಮಾಡೋಣ. ಇವಾಗ ಫಸ್ಟ್ ರೌಂಡ್ ಅಲ್ಲಿ ಸುಂದರೇಗೌಡರು, ಕಾರ್ತಿಕ ಮತ್ತೆ ಶಂಕರಣ್ಣ ಇರ್ತಾರೆ. ಇವಾಗ ಕಾಂಪಿಟೇಷನ್ ಶುರುವಾಗುತ್ತೆ. ಮೆಣಸಿನ್ಕಾಯಿ ತಿನ್ನಕ್ ಶುರು ಮಾಡಿ 30 ನಿಮಿಷದಲ್ಲಿ ಯಾರು ಜಾಸ್ತಿ ಮೆಣಸಿನ್ಕಾಯಿ ತಿಂತಾರೋ ಅವ್ರಿಗೆ ಫಸ್ಟ್ ಪ್ರೈಸ್ ಮೈಸೂರು ಸಿಲ್ಕ್ ಸೀರೆ.
ಸ್ಟಾರ್ಟ್. ಆ ಮೈಸೂರು ಸಿಲ್ಕ್ ಸೀರೆನಾ? ಹೌದು ಕಣೆ ಪಾರಿ, 25,000 ರೂಪಾಯಿಂದ ಮೈಸೂರು ಸಿಲ್ಕ್ ಸೀರೆ ಫಸ್ಟ್ ಪ್ರೈಸ್ ರೀ. ಬೇಗ ಬೇಗ ತಿನ್ರಿ. ಎಷ್ಟು ಖಾರ ಗೊತ್ತಾ? ಬೇಗ ಬೇಗ ತಿನ್ನಕ್ಕೆ ಇಲ್ಲಿ ರವೆ ಉಂಡೆ ಇಟ್ಟವ್ರ. ಸುಮ್ಮನೆ ನಿಂತ್ಕೋ. ಗೌಡ್ರೆ, ನಮ್ ಬಾಳು ನಾಯಿ ಬಾಳು ಆಗ್ಬಿಡ್ತಲ್ಲ ಗೌಡ್ರೆ. I like you so much.